ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಡಿಜಿಟಲ್ ಸರ್ಕ್ಯೂಟ್ಸ್ ಬೇಸಿಕ್ಸ್ನ ಕಲ್ತಿದ್ದೀವಿ. ಅದರಲ್ಲಿ ಲಾಜಿಕ್ ಗೇಟ್ ಸಿಂಬಾಲ್ ಮತ್ತು ಟ್ರೂತ್ ಟೇಬಲ್ ಹೇಗೆ ಬರೀಬೇಕು ಅಂತಂತ ಕಲ್ತ್ಕೊಂಡಿವಿ. ಎಕ್ಸ್ಪರಿಮೆಂಟ್ನಲ್ಲಿ ಟ್ರೂತ್ ಟೇಬಲ್ ಭಾಳ ಇಂಪಾರ್ಟೆಂಟ್. ಆದರೆ ನಾನು ಸ್ವಲ್ಪ ಸ್ಟೂಡೆಂಟ್ಸ್ ಟ್ರೂತ್ ಟೇಬಲ್ ನೆನಪಿಟ್ಟುಕೊಳ್ಳೋಕ್ಕೆ ಕಷ್ಟಪಡೋದನ್ನು ನೋಡಿದ್ದೀನಿ. ಸೊ ಅದಕ್ಕೆ ಟ್ರೂತ್ ಟೇಬಲ್ ಹೇಗೆ ನಾವು ಈಸಿಲಿ ನೆನಪಿಟ್ಟುಕೋಬೇಕು ಅನ್ನುವಂಥ ಸ್ವಲ್ಪ ಟಿಪ್ಸ್ ಟ್ರಿಕ್ಸನ್ನು ನಾನು ಇಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ನೋಡಿ, ಕಲಿತ್ಕೊಳ್ಳಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಸಿ ಹಿಯರ್, ನೀವು ಇಲ್ಲಿ ನೋಡ್ತೀರಿ ಲಾಜಿಕ್ ಗೇಟ್ಸ್, ಅದರ ಸಿಂಬಾಲ್ಸ್, ಎಕ್ಸ್ಪ್ರೆಷನ್, ಟ್ರೂತ್ ಟೇಬಲ್. ನಾನು ಟೇಬಲ್ ಮುಖಾಂತರ ನಿಮ್ಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ರಿಲೆ, ಸೊ ಫಸ್ಟ್ ಗೇಟ್ಸ್ ಯಾವ ಬರ್ತಾವೆ ಅಂದರೆ ಆ್ಯಂಡ್, ನಾಂಡ್, ಆರ್, ನಾರ್, ಎಕ್ಸಾರ್ ಮತ್ತು ಎಕ್ಸ್ನಾರ್, ನಾಟ್ ಗೇಟ್. ಇವು ಸಿಂಬಾಲ್ಸ್. ಸೊ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ ಸರ್ಕ್ಯೂಟ್ಸ್ನಲ್ಲಿ ಅಂಥೇಳಿ. ಆಮೇಲೆ ಅದನ್ನು ಹೇಗೆ ನಾವು ಲಾಜಿಕಲಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಲಾಜಿಕಲ್ ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ, ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ y = a ಡಾಟ್ p ಅಂತ ನೀವು ಕಾಣ್ತಾ ಇದ್ದೀರಲ್ಲ, ಸೊ ಇವು ಬೂಲಿಯನ್ ಎಕ್ಸ್ಪ್ರೆಷನ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಟ್ರೂತ್ ಟೇಬಲ್ಲು ನಾನು ಬರೆದಿದ್ದೀನಿ ಫಾರ್ 2 ಇನ್ಪುಟ್ಸ್. ದಿಸ್ ಇಸ್ ದ ಟ್ರೂತ್ ಟೇಬಲ್. ಸೊ ಇಲ್ಲಿ ನಾಟ್ ಗೇಟ್ ಸೆಪ್ರೇಟ್ ಆಗಿ ಬರ್ತಿದ್ದೀನಿ, ಅದು ಟ್ರೂತ್ ಟೇಬಲ್ ಫಾರ್ ಓನ್ಲಿ 1 ಇನ್ಪುಟ್. ಸೊ ನಿಮಗೆ ಹೇಗೆ ಈಸಿಲಿ ಟ್ರೂತ್ ಟೇಬಲ್ ಬರಿಬೇಕು ಅಂತಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಫಸ್ಟ್ ನಾನು ನಿಮಗೆ ಇನ್ಪುಟ್ಸ್ ಕಾಂಬಿನೇಷನ್ಸ್ ಹೇಗೆ ತೊಗೋಬೇಕು ಅಂತಂತ ಹೇಳ್ತೀನಿ. ಸೊ ಇನ್ಪುಟ್ ಕಾಂಬಿನೇಷನ್ಸ್ ಇಟ್ ಡಿಪೆಂಡ್ಸ್ ಆನ್ ದ ಟೋಟಲ್ ನಂಬರ್ ಆಫ್ ಇನ್ಪುಟ್ಸ್. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ, ನಿಮಗೆ ಮೊದಲೇ n = ಎಷ್ಟು ಅಂತ ಗೊತ್ತಿದ್ರೆ, ಅಂದರೆ ಟೋಟಲ್ ನಂಬರ್ ಆಫ್ ಇನ್ಪುಟ್ಸ್ ಎಷ್ಟು ಅಂತ ಗೊತ್ತಿದ್ರೆ, ಸೊ ನೀವು ಪಾಸಿಬಲ್ ಇನ್ಪುಟ್ ಕಾಂಬಿನೇಷನ್ಸ್, ನೀವು ಎಷ್ಟು ಇನ್ಪುಟ್ ಕಾಂಬಿನೇಷನ್ಸ್ ಕೊಡ್ಬೋದು ಅಂತೇಳಿ ಈ ಇಕ್ವೇಷನ್ ಮುಖಾಂತರ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದಟ್ ಈಸ್ 2n. ಸೊ n ಈಸ್ ಟೋಟಲ್ ನಂಬರ್ ಆಫ್ ಇನ್ಪುಟ್ಸ್. ಸಪೋಸ್ ಇನ್ಪುಟ್ ಕಾಂಬಿನೇಷನ್ಸ್ 1 ಇತ್ತಂದರೆ, ಇನ್ಪುಟ್ 1 ಇತ್ತಂದರೆ ಟೋಟಲ್ ಇನ್ಪುಟ್ ಕಾಂಬಿನೇಷನ್ಸ್ 2. ಸೊ ಇನ್ಪುಟ್ಸ್ 2 ಇದ್ವು ಅಂದರೆ ಟೋಟಲ್ ನಂಬರ್ ಆಫ್ ಕಾಂಬಿನೇಷನ್ಸ್ 2 ಅಂದರೆ 4 ಆಗ್ತೈತಿ. ಸಪೋಸ್ ಇನ್ಪುಟ್ಸ್ 3 ಇದ್ವು ಅಂದರೆ ABC ಅಂತ ಹೇಳಿ, ಸೊ ಟೋಟಲ್ ನಂಬರ್ ಆಫ್ ಕಾಂಬಿನೇಷನ್ಸ್ ಎಷ್ಟಾಗ್ತಾವು? 8 ಆಗ್ತಾವೆ. ಸೊ ಇನ್ ದಿಸ್ ಎಕ್ಸಾಂಪಲ್, ಸೊ ನಾಟ್ ಗೇಟ್ದಲ್ಲಿ ಇನ್ಪುಟ್ ಈಸ್ ಓನ್ಲಿ 1, A ಈಸ್ ದ ಓನ್ಲಿ 1 ಇನ್ಪುಟ್. ಸೊ ಅದಕ್ಕೆ ನಮಗೆ ಎಷ್ಟು ಕಾಂಬಿನೇಷನ್ಸ್ ಬರ್ತಾವೆ ಇದ್ರ ಪ್ರಕಾರ? 2:1 ಅಂದರೆ 2 ಇನ್ಪುಟ್ ಕಾಂಬಿನೇಷನ್ಸ್ ನಮ್ಗೆ ಬರ್ತಾವೆ. ಸೊ ಹಿಯರ್ ಯು ಕ್ಯಾನ್ ಸಿ ಇನ್ಪುಟ್ ಕಾಂಬಿನೇಷನ್ 0 ಮತ್ತು 1 ಅಂತ ತೊಗೊಂಡಿದೆ. ಸೊ ಔಟ್ಪುಟ್ according to this input, so we can write it. So not gate first ಹೇಗೆ ನೆನಪಿಟ್ಕೋಬೇಕಂದ್ರೆ, ಸೊ ದಿಸ್ ಇಸ್ ಅ ಸಿಂಬಾಲ್, ಈ ಎಕ್ಸ್ಪ್ರೆಷನ್ A ಬಾರ್ ಅಂತ ಬರಿತೀವಿ. ಸೊ ನಾಟ್ ಗೇಟ್ ಕೆಲಸ ಹೇಗೆ ಮಾಡ್ತೀವಿ ಅಂದರೆ, ನಾವು ಇನ್ಪುಟ್ 0 ಕೊಟ್ಟರೆ ಔಟ್ಪುಟ್ 1 ಕೊಡ್ತೈತಿ, ಇನ್ಪುಟ್ ನಾವು 1 ಕೊಟ್ಟರೆ ಔಟ್ಪುಟ್ 0 ಕೊಡ್ತೈತಿ. ಸೊ ನಾವು ಇನ್ಪುಟ್ S ಅಂತ ಕೊಟ್ಟರೆ ಔಟ್ಪುಟ್ ನೋ ಅಂತ ಕೊಡ್ತೈತಿ, ಇನ್ಪುಟ್ ನೋ ಅಂತ ಕೊಟ್ಟರೆ ಔಟ್ಪುಟ್ S. ಸೊ ಅದು ಉಲ್ಟಾ ಕೆಲಸ ಮಾಡ್ತೈತಿ. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ರಿಮೆಂಬರ್ ದ ಟ್ರೂತ್ ಟೇಬಲ್. ಸೊ 0 ಇದ್ದಾಗ 1 ಬರ್ತೈತಿ, 1 ಅಂತ ಕೊಟ್ಟರೆ ಇನ್ಪುಟ್ ಔಟ್ಪುಟ್ ಏನು ಬರ್ತೈತಿ? 0 ಬರ್ತೈತಿ. ಸೊ ಇದು ನಾಟ್ ಗೇಟ್ ನಮಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನಾವು ನಾಟ್ ಗೇಟ್ ಬೇರೆ ಗೇಟ್ಸ್ ಜೊತೆ ಕಂಬೈನ್ ಮಾಡಿ ಯೂಸ್ ಮಾಡ್ತಿರ್ತೀವಿ, ಆವಾಗ ಅದರ ಔಟ್ಪುಟ್ ತೊಗೊಳಕ್ಕೆ ನಿಮಗೆ ಈಸಿ ಆಗ್ತೈತಿ. ನಾವು ಐ ವಿಲ್ ಟೇಕ್ ದ ಫಸ್ಟ್ ಆ್ಯಂಡ್ ಗೇಟ್. ಸೊ ಆ್ಯಂಡ್ ಗೇಟ್ ನಾವು ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ಪ್ರೆಷನ್ ಏನಿದೆ A.B ಅಂತ ಬರ್ತೈತಿ, ಔಟ್ಪುಟ್ y = A.P. ಡಾಟ್ ಅಂದರೆ ಇದು ಮಲ್ಟಿಪ್ಲಿಕೇಶನ್ ಆಪರೇಷನ್ ಮಾಡ್ತೈತಿ. ನೀವು ಹೇಗೆ ಮಲ್ಟಿಪ್ಲೈ ಮಾಡ್ತಿರಲ್ಲ, ಸಿಮಿಲರ್ ವೇ ಹಿಯರ್ ಇಟ್ ಡಸ್ ದ ಆಪರೇಷನ್. ಸೊ ಈಗ ನೀವು ಇನ್ಪುಟ್ 0 0, ಸೊ ದಿಸ್ ಇಸ್ ದ ಇನ್ಪುಟ್ ಕಾಂಬಿನೇಷನ್ ಯು ಕ್ಯಾನ್ ಸಿ ಹಿಯರ್. ಸೊ ಟೋಟಲ್ ಇನ್ಪುಟ್ಸ್ ಟೂ ಇನ್ಪುಟ್ಸ್ ಇದಾವಲ್ಲ, A ಮತ್ತು B ಅಂಥೇಳಿ. ಸೊ ಇನ್ಪುಟ್ಸ್ 2 ಇದ್ದಾಗ 2:2 ಟೋಟಲ್ ನಂಬರ್ ಆಫ್ ಕಾಂಬಿನೇಷನ್ಸ್ ಎಷ್ಟಿರ್ತಾರೆ ನಿಮಗೆ? 4. ಸೊ 4 ಇಸ್ ದ ಟೋಟಲ್ ನಂಬರ್ ಆಫ್ ಇನ್ಪುಟ್ ಪಾಸಿಬಲ್ ಕಾಂಬಿನೇಷನ್ಸ್. ಸೊ ಅದಕ್ಕೆ ನಮಗೆ ಇನ್ಪುಟ್ ಪಾಸಿಬಲ್ ಕಾಂಬಿನೇಷನ್ಸ್ ಎಷ್ಟು ಬಂದವು? 0 0 0 1 1 0 1 1 ಅಂತಂಥೇಳಿ ನಾವು ಇನ್ಪುಟ್ ಕಾಂಬಿನೇಷನ್ಸ್ ನಾವು ತೊಗೋತೀವಿ. ಸೊ ಈಗ ಆ್ಯಂಡ್ ಗೇಟ್ದೊಳಗೆ ಹೆಂಗೆ ನಾವು ಔಟ್ಪುಟ್ ಬರೀಬೇಕು ನೋಡಿರಿ. ಸೊ ಇದು ಮಲ್ಟಿಪ್ಲಿಕೇಶನ್ ಆಪರೇಟರ್ ಗತ್ತಲೆ ವರ್ಕ್ ಮಾಡ್ತದೆ ಅಂತ ನಿಮ್ಗೆ ಹೇಳಿದ್ನಿ. ಸೊ 0 0 ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತೈತೆ ನಿಮ್ಗೆ? ಔಟ್ಪುಟ್ 0. ಸೊ ನೀವು 0 ಜೊತೆ ಯಾವುದೇ ನಂಬರ್ ನೀವು ಮಲ್ಟಿಪ್ಲೈ ಮಾಡಿದ್ರೆ ಔಟ್ಪುಟ್ 0 ಇರ್ತೈತಿ. ಸೊ 0 × 1 0, 1 × 0 0, 1 × 1 ಇದ್ದಾಗ ಔಟ್ಪುಟ್ ವಿಲ್ ಬಿ 1. ಸೊ ಈ ರೀತಿ ನೀವು ಈಸಿಲಿ ಬರೀಬಹುದು ಆ್ಯಂಡ್ ಗೇಟಿಗೆ. ನೆಕ್ಸ್ಟ್ ಅಂದರೆ ನ್ಯಾಂಡ್ ಗೇಟ್. ಸೊ ನ್ಯಾಂಡ್ ಗೇಟ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ನಾಟ್ ಪ್ಲಸ್ ಆ್ಯಂಡ್. ಸೊ ಆ್ಯಂಡ್ ಗೇಟಿಗೆ ನೀವು ನಾಟ್ ಗೇಟ್ ಜಾಯಿನ್ ಮಾಡಿದರೆ, ಇಲ್ಲಿ ನೋಡಲಿ, ಇಲ್ಲಿ ಬಬಲ್ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಬಬಲ್ ಏನಿದು? ನಾಟ್ ಗೇಟ್. ಸೊ ಆ್ಯಂಡ್ ಗೇಟಿಗೆ ನೀವು ನಾಟ್ ಗೇಟ್ ಹಾಕಿದರೆ ನಿಮ್ಗೆ ಏನು ಬರ್ತೈತಿ? ನ್ಯಾಂಡ್ ಗೇಟ್ ಬರ್ತೈತಿ. ಸೊ ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಸೊ A.B is actually NAND gate.
ಆ್ಯಂಡ್ ಗೇಟ್. ಸೊ ಅದಕ್ಕೆ ಮೇಲೆ ನೀವು ಬಾರ್ ಅಂತ ಹಾಕಿದರೆ ಅದು ನ್ಯಾಂಡ್ ಗೇಟ್ ಆಗಿ ವರ್ಕ್ ಮಾಡ್ತೈತಿ. ಸೊ ಅದಕ್ಕೆ ನಿಮ್ಗೆ ಆ್ಯಂಡ್ ಗೇಟ್ ಔಟ್ಪುಟ್ ಏನು ಬಂದಿರ್ತಲ್ಲ ಅದಕ್ಕೆ ನೀವು ನಾಟ್ ಹಾಕಿದರೆ ಅಂದರೆ ಅದ್ರದ್ದು ಔಟ್ಪುಟ್ ಇನ್ವರ್ಸ್ ಮಾಡಿದರೆ ನಿಮ್ಗೆ ಏನು ಬರ್ತೈತಿ, ನ್ಯಾಂಡ್ ಗೇಟ್ ಔಟ್ಪುಟ್ ಬರ್ತೈತಿ. ಸೊ ಇಟ್ ಈಸ್ ವೆರಿ ಈಸಿ ಟು ರೈಟ್ ದ ಟ್ರೂತ್ ಟೇಬಲ್ ಫಾರ್ ನ್ಯಾಂಡ್ ಗೇಟ್. ಸೊ ಇಫ್ ಯು ನೋ ದ ಆ್ಯಂಡ್ ಗೇಟ್ ಔಟ್ಪುಟ್. ಸೊ ಇಲ್ಲಿ ನೋಡಿರಿ ಒಂದು ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೇಕಂದ್ರೆ, ಸೊ 0 ಇದ್ದಾಗ ಇದು ಇನ್ಪುಟ್ಸ್ ಕಾಂಬಿನೇಷನ್ 0 ಇದ್ದರೆ ಆ್ಯಂಡ್ ಇದು 0 ಇರ್ತೈತಿ. ಸೊ ಔಟ್ಪುಟ್ ಆಫ್ ನ್ಯಾಂಡ್ ಏನಾಗ್ತೈತಿ, ಇದು ಇನ್ವರ್ಸ್ ಇರ್ತೈತಿ. 0 ಇದ್ದರೆ 1 ಬರೀಬೇಕು. So like this. So 1 ಇದ್ದಾಗ ಔಟ್ಪುಟ್ ಏನು ಬರ್ತೈತಿ, 0. ಸೊ ಫಾರ್ ದೀಸ್ ಇನ್ಪುಟ್ಸ್ ವಿ ಕ್ಯಾನ್ ಈಸಿಲಿ ರೈಟ್ ದ ಔಟ್ಪುಟ್ ಫಾರ್ ನ್ಯಾಂಡ್ ಗೇಟ್. ಓನ್ಲಿ ಥಿಂಗ್ ಇಸ್ ನಮಗೆ ಆ್ಯಂಡ್ ಗೇಟ್ ಔಟ್ಪುಟ್ ಗೊತ್ತಿದ್ರೆ ಈಸಿಲಿ ನಾವು ನ್ಯಾಂಡ್ ಗೇಟ್ ಅದನ್ನು ಇನ್ವರ್ಸ್ ಮಾಡಿ ಬರಿಬಹುದು. ನೆಕ್ಸ್ಟ್ ಆರ್ ಗೇಟ್ ಹೆಂಗೆ ವರ್ಕ್ ಮಾಡ್ತೈತೆ ಅಂದರೆ, ಇದು ಸಿಂಬಾಲು ಇದು ವರ್ಕ್ ಮಾಡೋದು ಅಡಿಷನ್ ಆಪರೇಟರ್ ಗತ್ತಲೆ ವರ್ಕ್ ಮಾಡ್ತಿದ್ರೆ. ಸೊ ಪ್ಲಸ್ ಇಂಡಿಕೇಟ್ಸ್ ಅಡಿಷನ್. ಸೊ ಈಗ ನಾವು ಹೇಗೆ ಬರಿತೀವಿ ಅಂದರೆ, ಅಡಿಷನ್ ನೀವು ಮಾಡಿ ಬರಿಬೋದು. ಈಗ 0 ಇನ್ಪುಟ್ ಕೊಟ್ಟಾಗ ಆ್ಯಡ್ ಮಾಡಿದರೆ ಏನು ಬರ್ತೈತಿ, ನಿಮಗೆ ಔಟ್ಪುಟ್ 0 ಬರ್ತೈತಿ. ಸೊ ದಿಸ್ ಈಸ್ ದ ಔಟ್ಪುಟ್ ಆಫ್ ಆರ್ ಗೇಟ್. ಸೊ 0 1 ಕೊಟ್ಟಾಗ ಆ್ಯಡ್ ಮಾಡಿರಿ, 0 + 1 ಅಂದರೆ 1. ನೆಕ್ಸ್ಟ್ 1 + 0 ಅಂದರೆ 1. ನೆಕ್ಸ್ಟ್ 1 + 1 ಅಂದರೆ ಆ್ಯಕ್ಚುಲಿ 2 ಬರ್ತೈತೆ ನಾವು ನಾರ್ಮಲ್ ಅಡಿಷನ್ ಮಾಡಿದಾಗ. ಬಟ್ ಡಿಜಿಟಲ್ ಸರ್ಕ್ಯೂಟ್ಸಲ್ಲಿ ನಮಗೆ 2 ಲೆವೆಲ್ ಇರೋದ್ರಿಂದ ಹೈ ಲೆವೆಲ್ ಲೋ ಲೆವೆಲ್, ಹೈ ಲೆವೆಲ್ 1 ಅಂತ ತೊಗೊತೀವಿ, ಲೋ ಲೆವೆಲ್ 0 ಅಂತ ತೊಗೋತೀವಿ. ಅದಕ್ಕೆ 1 + 1 = 2 ಅಂದರೆ ಹೈ ಲೆವೆಲ್. ಸೊ ಹೈ ಲೆವೆಲ್ ಈಸ್ ಇಂಡಿಕೇಟೆಡ್ ಬೈ 1 ಓನ್ಲಿ. ಸೊ ದಿಸ್ ಯು ಶುಡ್ ರಿಮೆಂಬರ್, ಇದು ನೆನಪಿಟ್ಟುಕೊಡ್ರಿ. ನೆಕ್ಸ್ಟ್ ನಾರ್ ಗೇಟ್ ಅಂದರೆ ಇಟ್ ಈಸ್ ಜಸ್ಟ್ ಅ ಕಾಂಬಿನೇಷನ್ ಆಫ್ ನಾಟ್ ಪ್ಲಸ್ ಆರ್. ಸೊ ನೀವು ಆರ್ ಗೇಟ್ ಇದು ಬಂದಿದ್ದಲ್ಲ, ಅದಕ್ಕೊಂದು ನೀವು ಇಲ್ಲಿ ನಾಟ್ ಗೇಟ್ ಹಾಕಿದರೆ ಅಂದರೆ ಬಬಲ್ ಇಂಡಿಕೇಟ್ಸ್ ನಾಟ್ ಗೇಟ್. ಸೊ ಇದು ನಾಟ್ ಗೇಟ್ ಹಾಕಿದ್ರೆ ಸೊ ಇಟ್ ವರ್ಕ್ಸ್ ಆಸ್ ಅ ನಾರ್ ಗೇಟ್. ಸೊ ಎಕ್ಸ್ಪ್ರೆಷನ್ ನೀವು ನೋಡ್ಬೋದು, A + B ಗೆ ಒಂದು ಮೇಲೆ ಒಂದು ಲೈನ್ ಹಾಕಿದರೆ ಬಾರ್, ಇಟ್ ವರ್ಕ್ಸ್ ಆಸ್ ಅ ನಾರ್ ಗೇಟ್ ಹಿಯರ್. ಸೊ ಈಗ ಔಟ್ಪುಟ್ ಹೇಗೆ ಬರೀಬೇಕಂದ್ರೆ, ನಿಮಗೆ ಆರ್ ಗೇಟ್ ಔಟ್ಪುಟ್ ಗೊತ್ತಿರ್ತಿಲ್ಲ, ಅದ್ರದ್ದು ಇನ್ವರ್ಸ್ ಮಾಡಬೇಕು ಅಷ್ಟೇ, ಉಲ್ಟಾ. ಸೊ 0 ಇದ್ರೆ 1, 1 ಇದ್ರೆ 0. ಸೊ ಆ ರೀತಿ. ಸೊ ಇದು ಒಂದು ಗೊತ್ತಿದ್ರೆ ನೀವು ಯು ಕ್ಯಾನ್ ರೈಟ್ ದ ಟ್ರೂತ್ ಟೇಬಲ್ ಫಾರ್ ನಾರ್ ಗೇಟ್. ಸೊ ಇನ್ಪುಟ್ ಕಾಂಬಿನೇಷನ್ಸ್ ರಿಮೇನ್ ಸೇಮ್. ನೆಕ್ಸ್ಟ್ ಎಕ್ಸಾರ್ ಗೇಟ್. ಸೊ ಎಕ್ಸಾರ್ ಗೇಟ್ದಲ್ಲಿ ಒಂದು ನೀವು ಬೇಸಿಕ್ ಪ್ರಿನ್ಸಿಪಲ್ ನೆನಪಿಟ್ಕೋಬೇಕಂದ್ರೆ, ಸೊ ಇಲ್ಲಿ ಇನ್ಪುಟ್ಸ್ ಮೇಲೆ ಹೋಗ್ತೈತೆ. ಸೊ ಇನ್ಪುಟ್ಸ್ A ಆ್ಯಂಡ್ B ಎರಡೂ ಈಕ್ವಲ್ ಇದ್ದರೆ, ಎರಡೂ ಈಕ್ವಲ್ ಅಂದರೆ 0 0 ಮತ್ತು 1 1. ಸೊ A = B, ಇಲ್ಲಿ ನಾನು ನಿಮಗೆ ಸರ್ಕಲ್ ಹಾಕಿ ತೋರಿಸಿದ್ದು ನೋಡಿರಿ. ಸೊ A = B ಇವು ಎರಡೂ ಕೇಸ್ದೊಳಗೆ ಔಟ್ಪುಟ್ ಆಫ್ ಎಕ್ಸಾರ್ ಗೇಟ್ ಏನಿರ್ತೈತಿ, 0 0 ಇರ್ತೈತಿ. ಸೊ ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಸೇಮ್ ಈಕ್ವಲ್ ದೆನ್ ದ ಔಟ್ಪುಟ್ ಈಸ್ 0 0. Next, when both the inputs are not equal, you 0 1, A is not equal to B, ಇಲ್ಲಿ 1 0, A is not equal to B. ಸೊ ಇವಾಗ ಔಟ್ಪುಟ್ ಆಫ್ ಎಕ್ಸಾರ್ ಗೇಟ್ ಏನಾಗ್ತೈತಿ, 1 1 ಇರ್ತೈತಿ. ಸೊ ದಿಸ್ ಈಸ್ ದ ಈಸಿಯರ್ ವೇ ಯು ಕ್ಯಾನ್ ರಿಮೆಂಬರ್. ಸೊ ಒಂದು ನೀವು ಎಕ್ಸಾರ್ ಗೇಟ್ ನೀವು ನೆನಪಿಟ್ಕೊಂಡ್ರೆ, ನೆಕ್ಸ್ಟ್ ಎಕ್ಸ್ನಾರ್ ಗೇಟ್ ಭಾಳ ಈಸಿಲಿ ಬರೀಬಹುದು. ಎಕ್ಸ್ನಾರ್ ಗೇಟ್ ಈಸ್ ನಥಿಂಗ್ ಬಟ್ ಎಕ್ಸಾರ್ ಪ್ಲಸ್ ನಾಟ್. ಸೊ ಎಕ್ಸಾರ್ ದ ಸೇಮ್, ಇದಕ್ಕೊಂದು ನೀವು ನಾಟ್ ಗೇಟ್ ಹಾಕಿಬಿಟ್ರೆ ಸೊ ಇಟ್ ವರ್ಕ್ಸ್ ಆಸ್ ಅ ಎಕ್ಸ್ನಾರ್. ಸೊ ಔಟ್ಪುಟ್ ಎಕ್ಸ್ಪ್ರೆಷನ್ ನೋಡಲೆ A XOR B ಇದು ಬಾರ್. ಸೊ ದಿಸ್ ಈಸ್ ಎಕ್ಸ್ನಾರ್ ಗೇಟ್. ಸೊ ನಿಮಗೆ ಇದ್ರದ್ದು ಔಟ್ಪುಟ್ ಎಕ್ಸಾರ್ ಗೇಟ್ ಗೊತ್ತಿರ್ತೈತಲ್ಲ, ಅದ್ರದ್ದು ಇನ್ವರ್ಸ್ ಬರಿಬೇಕು, ಅದ್ರದ್ದು ಉಲ್ಟಾ ಬರಿಬೇಕು. ಸೊ ಇದು 0 ಇದ್ರೆ ಇಲ್ಲಿ ಇದು 1 ಹಾಕ್ರಿ, ಇದು 1 0 1, ಇದು 0 0 1. ಸೊ ದಿಸ್ ಈಸ್ ದ ಔಟ್ಪುಟ್ ಆಫ್ ದಿ ಎಕ್ಸ್ನಾರ್ ಗೇಟ್. ಸೊ ಇನ್ನೊಂದು ನಿಮಗೆ ಹೇಳಬೇಕಂದ್ರೆ, ಸೊ ವೆನ್ ಬೋತ್ ದ ಇನ್ಪುಟ್ಸ್ ಆರ್ ಸೇಮ್, ಔಟ್ಪುಟ್ ಆಫ್ ಎಕ್ಸ್ನಾರ್ ಗೇಟ್ ಈಸ್ 1. ಯು ಕ್ಯಾನ್ ಸಿ ಹಿಯರ್. So when inputs are same 0 0 1 1, output of XNOR gate is 1 1. So when both the inputs are not equal, ಎರಡು ಈಕ್ವಲ್ ಇರದೇ ಇದ್ದಾಗ ಔಟ್ಪುಟ್ ಈಸ್ 0 0. ಸೊ ಈ ರೀತಿಯೂ ನೀವು ನೆನಪಿಟ್ಕೋಬಹುದು. ಸೊ ದಿಸ್ ಈಸ್ ವೆರಿ ಈಸಿ ವೇ, ಭಾಳ ಈಸಿ ವೇದೊಳಗೆ ನೀವು ಟ್ರೂತ್ ಟೇಬಲ್ ನೆನಪಿಟ್ಕೊಳ್ಳೋದು, ಎಕ್ಸ್ಪ್ರೆಷನ್ ನೆನಪಿಟ್ಕೊಳ್ಳೋದು ನಾನು ಇದರೊಳಗೆ ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ದಿಸ್ ಈಸ್ ಇದು ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಇನ್ಪುಟ್ ಕಾಂಬಿನೇಷನ್ಸ್ ಪಾಸಿಬಲ್ ಅಂತಂತೂ ನಿಮ್ಗೆ ಹೇಳಿದೆ. ಸೊ ಇದು ನಿಮಗೆ ತಿಳಿತು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು.